ಏನ್ ಹೇಳೋದು ಬೇಡ, ನೀವು ಹಂಗ ಸುಮ್ಮನೆ ಈ ಆವಾಜ್ ಕೇಳ್ರಿ. ಹಪ್ಪಳ ಕರ್ಯಾಕ ನಿಮ್ಗ ಬಾಳ್ಗಿನೂ ಸಣ್ಣದಾಕತಿ. ಹಂಗ 5 ಪಟ್ನಷ್ಟು ಅರಳುವಂಥ ಅಕ್ಕಿ ಹಪ್ಪಳ ತಯಾರಿಸೋಣ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆಯೊಳಗ ಸ್ವಾಗತ. ನಾನು ರಶ್ಮಿ. ಹಪ್ಪಳ ನೋಡ್ರಿ ಎಷ್ಟು ಅಳ್ಕೊಂಡೈತಿ, ಅಗದಿ ತುಟ್ಟಿಲೆ ತಿನ್ಬಹುದು, ಅಷ್ಟು ಹಗುರ ಪಳ್ಳು ಗರಿ ಗರಿಯಾಗಿ ಬಂದೈತಿ. ಇದನ್ನ ತಯಾರಿಸೋ ಮೆಥಡ್ನು ಡಿಫ್ರೆಂಟ್ ಐತಿ. ಈ ರೀತಿ ಇವನ್ನ ನೀವು ತಯಾರಿಸಿದ್ರ ನಿಮ್ಮ ಮನ್ಯಾಗಿರೋ ಎಲ್ಲರೂ ನಿಮ್ನ ಹೊಗಳದೆ ಇರೋಕ್ಕಾಗಂಗಿಲ್ಲ, ಅಷ್ಟು ಮಸ್ತ್ ಆಕವು. ಗರಿ ಗರಿ ಆಗಿರೋ ಅಕ್ಕಿ ಹಪ್ಪಳ ಅರ್ಧ ಕೆಜಿ ಪ್ರಮಾಣದಲ್ಲಿ ಹೆಂಗ್ ತಯಾರಿಸೋದು ಅಂತ ಇವತ್ತಿನ ವಿಡಿಯೋದಾಗ ನೋಡೋಣ. ಸೂಪರ್ ನೋಡ್ರಿ, ಎಷ್ಟು ದೊಡ್ಡದಾತು. ಇವನ್ನ ಕರಿಬೇಕಾದ್ರ ಹಂಗ ಕರಿತನ ಇರ್ಬೇಕ ಅನಿಸ್ತೈತಿ, ಅಷ್ಟು ಚಂದ ಅಳ್ಕೊಂತವು. ಇದನ್ನ ಈ ರೀತಿಯಲ್ಲಿ ನೀವು ಇದಕ್ಕೂ ಮುಂಚೆ ಯಾವತ್ತೂ ತಯಾರಿಸಿರಲ್ಲ. ಅಗದಿ ಈಸಿ ಮತ್ತ ಸಿಂಪಲ್ ಮೆಥಡ್ ಐತಿ. ಈ ಹಪ್ಪಳ ಕರಿಯೋಕ್ಕಿಂತ ಮುಂಚೆ ನೋಡ್ರಿ ಎಷ್ಟು ಸಣ್ಣ ಆಕಾರದಾಗಿತ್ತು. ಕರದ ಮ್ಯಾಗ ಅಗದಿ 5 ಪಟ್ನಷ್ಟು ಅಳ್ಕೊಂಡೈತಿ. ಇದನ್ನ ಮುರಿಬೇಕಾದ್ರೆ ಈ ಸೌಂಡ್ ಕೇಳಿದ್ರನ ನಿಮ್ಗೆ ಇಲ್ಲಿ ಗೊತ್ತಾಕತಿ ಇವು ಎಷ್ಟು ಹಗುರ ಪಳ್ಳು ಗರಿ ಗರಿ ಆಗಿ ಬಂದವಂತ. ಈ ರೀತಿ ಹಪ್ಪಳ ತಯಾರಿಸಿ ಇವನ್ನ ವರ್ಷಾನ್ಗಟ್ಲೆ ಸ್ಟೋರ್ ಮಾಡಿಡ್ಬೋದು. ಸಂಜೆ ಮುಂದೆ ಚಹಾ ಜೊತೆ ಏನಾರ ಸ್ಪೈಸಿ ತಿನ್ಬೇಕನ್ಸಿದಾಗ ಹಪ್ಪಳ ಕರಿದು ಮ್ಯಾಗ ಒಂದ್ ಸ್ವಲ್ಪ ಉಳ್ಳಾಗಡ್ಡಿ, ಟೊಮ್ಯಾಟೊ, ಕೊತ್ತಂಬರಿ, ಸ್ವಲ್ಪ ಚಾಟ್ ಮಸಾಲ ಇದ್ರ ಉದುರಿಸಿ ತಿನ್ನಾಕತ್ರ ಆಹಾ ಏನ್ ರುಚಿ ಅಂತೀರಿ. ಬಿಸಿ ಬಿಸಿ ಚಹಾ ಜೊತೆ ಇದು ಪರ್ಫೆಕ್ಟ್ ಕಾಂಬಿನೇಷನ್ ಆಕತಿ. ನಾರ್ಮಲಿ ನಾವು ಖಿಚಿಯಾ ಪಾಪಡ್ ತಯಾರಿಸ್ಬೇಕಾದ್ರೆ ಹಿಟ್ಟು ಮುಂಚೆ ಕುದಿಸಿ ಆಮ್ಯಾಗ ಅದನ್ನ ಉಗಿ ಮ್ಯಾಗ ಬೇಯಿಸ್ಬೇಕಾಕತಿ. ಆದ್ರೆ ಈ ರೀತಿ ನೀವು ಹಪ್ಪಳ ತಯಾರಿಸಿದ್ರ ಯಾವ್ದ ಕನ್ಫ್ಯೂಷನ್ ಇರಂಗಿಲ್ಲ. ಅಗದಿ 10 kg ಅಷ್ಟು ಹಪ್ಪಳ ನೀವು ಒಂದ ಸತಿ ತಯಾರಿಸಬಹುದು. ಜಾಸ್ತಿ ತಡ ಮಾಡೋದು ಬೇಡ. ಈ ಹಗುರ ಪಳ್ಳು ರುಚಿಯಾಗಿರೋ ಗರಿ ಗರಿ ಆಗಿರೋ ಅಕ್ಕಿ ಹಪ್ಪಳ ಹೆಂಗ್ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇದನ್ನ ತಯಾರ್ಸಕ ನಾನಿಲ್ಲಿ 1 ಬೌಲ್ನಷ್ಟು ಅಕ್ಕಿ ಹಿಟ್ಟು ತಗೊಳಕತ್ತೀನಿ. ಇದು ಮನ್ಯಾಗ ತಯಾರಿಸಿರೋ ಹಿಟ್ಟು. ನೀವು ಬೇಕಂದ್ರೆ ಮಾರ್ಕೆಟ್ನ್ಯಾಗ ರೆಡಿಮೇಡ್ ಅಕ್ಕಿ ಹಿಟ್ಟು ಸಿಗ್ತೈತಿ, ಅದನ್ನು ತಗೋಬಹುದು. ಅಕ್ಕಿ ಹಿಟ್ಟು ಮನ್ಯಾಗ ತಯಾರಿಸ್ಬೇಕಂದ್ರ ರೇಷನ್ ಅಕ್ಕಿ ಇರ್ತಾವ ನೋಡ್ರಿ, ಅವನ್ನ ಚಂದಾಗ ತೊಳೆದು ನೀರು ಬಸ್ತು ನೆಳ್ಳಾಗ ಒಣಗಿಸಿ ಗಿರ್ನಿಗೆ ಹಾಕಿಸ್ಕೊಂಡ್ ಬರ್ರಿ. ಅಥವಾ ಜಾಸ್ತಿ ಕ್ವಾಂಟಿಟಿ ಇಲ್ಲ, ಸ್ವಲ್ಪ ಅದಾವಂದ್ರ ಮನ್ಯಾಗ ಗ್ರೈಂಡ್ ಮಾಡ್ಕೊರಿ. 3 ಚಮಚೆ ಅಷ್ಟು ಉಪ್ಪು ತಗೋರಿ, ಅಥವಾ ನಿಮ್ಗ ರುಚಿಗೆ ಎಷ್ಟು ಬೇಕೋ ಅದನ್ನ ನೋಡ್ಕೊಂಡು ಉಪ್ಪು ಹಾಕ್ರಿ. 2 ಚಮಚ ಬಿಳಿ ಎಳ್ಳು, ಒಂದ್ ಸ್ವಲ್ಪ ಒಣ ಮೆಣಸಿನ್ಕಾಯಿ ತುಂಡು ಅಥವಾ ಇದಕ್ಕ ರೆಡ್ ಚಿಲ್ಲಿ ಫ್ಲೇಕ್ಸ್ ಅಂತಾರ ನೋಡ್ರಿ, ಇದನ್ನ ಹಾಕ್ರಿ. ಒಣ ಮೆಣಸಿನ್ಕಾಯಿ ತುಂಡು ಹಾಕೋದು ಬೇಡ ಅಂದ್ರ ನೀವಿಲ್ಲಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನು ಹಾಕ್ಬಹುದು. ಅರ್ಧ ಚಮಚ ಜೀರಿಗೆ, 2 ಚಮಚೆ ಅಷ್ಟು ಪಾಪಡ್ ಖಾರ್. ಇದು ಹಪ್ಪಳ ಪಳ್ಳು ಹಗುರ ಆಗ್ಲಿ ಅಂತ ಹಾಕ್ತಾರ. ಎಲ್ಲ ಕಿರಾಣಿ ಅಂಗಡಿ ಒಳಗ ಇದು ಈಸಿಯಾಗಿ ಅವೈಲೇಬಲ್ ಇರ್ತೈತಿ. ಇಲ್ಲ ಅಂದ್ರ ನೀವು ಇದನ್ನ ಆನ್ಲೈನ್ಯಾಗೂ ತರಿಸಬಹುದು. ಈಗ ಗ್ರಾಮ್ ಅಳ್ತಿ ನೋಡೋಣ. 500 ಗ್ರಾಮ್ ಅಂದ್ರ ಅರ್ಧ ಕೆಜಿ ಅಷ್ಟು ಅಕ್ಕಿ ಹಿಟ್ಟು ತಗೋರಿ. 20 ಗ್ರಾಮ್ ಉಪ್ಪು, 10 ಗ್ರಾಮ್ ಎಳ್ಳು, 10 ಗ್ರಾಮ್ನಷ್ಟು ಪಾಪಡ್ ಖಾರ್. ಈಗ ಒಂದ್ ದೊಡ್ಡ ಬೌಲ್ನ್ಯಾಗ ನಾವು ತಗೊಂಡಿರೋ ಅಕ್ಕಿ ಹಿಟ್ಟು ಹಾಕ್ರಿ. ಇದ್ರಾಗ ಎಳ್ಳು, ಜೀರಿಗೆ ಮತ್ತ ನಾವು ತಗೊಂಡಿರೋ ರೆಡ್ ಚಿಲ್ಲಿ ಫ್ಲೇಕ್ಸ್ ಇವನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. ಇವನ್ನ ಈ ರೀತಿ ಮುಂಚೆ ಡ್ರೈ ಮಿಕ್ಸ್ ಮಾಡ್ಕೊಂಡು ತಗೋರಿ. ಅಂದ್ರ ಹಿಟ್ಟಿನ ಒಳಗ ರೆಡ್ ಚಿಲ್ಲಿ ಫ್ಲೇಕ್ಸ್, ಎಳ್ಳು ಮತ್ತೆ ಜೀರಿಗೆ ಇವೆಲ್ಲ ಚಂದಾಗ ಮಿಕ್ಸ್ ಆಕ್ಕವು. ನೀವು ಇದ್ರಾಗ ಹಸಿ ಮೆಣಸಿನ್ಕಾಯಿ ಉಟ್ಟಾಗಿ ಗ್ರೈಂಡ್ ಮಾಡಿನೂ ಹಾಕ್ಬಹುದು. ಆದ್ರ ಅಚ್ ಖಾರದ ಪುಡಿ ಹಾಕ್ಬೇಡ್ರಿ, ಇಲ್ಲಾಂದ್ರ ಇದ್ರ ಕಲರ್ ಪೂರ್ತಿ ಚೇಂಜ್ ಆಕತಿ. ನೋಡ್ರಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಸೈಡ್ ತೆಗೆದಿಡ್ರಿ. ಈಗ ನಾವು ಯಾವ ಕಪ್ನಿಂದ ಹಿಟ್ಟು ತಗೊಂಡಿದ್ವಿ ಅಥವಾ ಯಾವ ಬೌಲ್ನಿಂದ ಹಿಟ್ಟು ತಗೊಂಡಿದ್ವಿ ನೋಡ್ರಿ, ಅದ ಸೇಮ್ ಬೌಲ್ನಾಗ 1 ಬೌಲ್ನಷ್ಟು ನೀರ್ ತಗೋರಿ. ಯಾಕಂದ್ರೆ ನಾವು 1 ಬೌಲ್ನಷ್ಟ ಹಿಟ್ಟು ತಗೊಂಡಿದ್ವಿ. ಎಷ್ಟು ಹಿಟ್ಟು ತಗೊಂಡಿರ್ತೀರಿ ನೋಡ್ರಿ ಅಷ್ಟ ನೀರ್ ತಗೋರಿ. ಈಗ ಇದ್ರಾಗ ಉಪ್ಪು ಹಾಕೋಣ. ಉಪ್ಪು ನಾನಿಲ್ಲಿ ನಾವು ಮನ್ಯಾಗ ನಾರ್ಮಲಿ ಅವಲಕ್ಕಿ ಅಥವಾ ಉಪ್ಪಿಟ್ಟು ತಿನ್ನಾಕ ಯೂಸ್ ಮಾಡ್ತೀವಿ ನೋಡ್ರಿ, ಆ ಚಮಚೆಯಿಂದ ಮೆಜರ್ ಮಾಡಿ ತೋರ್ಸಾಕತ್ತೀನಿ. ನೋಡ್ರಿ, ಇದು ಕರೆಕ್ಟ್ 3 ಚಮಚೆ ಅಷ್ಟು ಐತಿ. ಈಗ ಪಾಪಡ್ ಖಾರ್ ಹಾಕೋಣ. ಈ ರೀತಿ ಇದನ್ನ ನೀವು ಸ್ಪೂನ್ನಿಂದ ಅಳತಿ ಮಾಡಿ ಹಾಕ್ಬಹುದು, ಅಥವಾ ಗ್ರಾಮ್ನ್ಯಾಗ 10 ಗ್ರಾಮ್ನಷ್ಟು ಪಾಪಡ್ ಖಾರ್ ಹಾಕ್ರಿ. ನಿಮ್ಮಲ್ಲೇ ಪಾಪಡ್ ಖಾರ್ ಸಿಗಂಗಿಲ್ಲ ಅಂದ್ರ ನಾನು ಇದನ್ನ ಪ್ರಾಡಕ್ಟ್ ಲಿಸ್ಟ್ನ್ಯಾಗ ಕೊಟ್ಟಿರ್ತೀನಿ, ನೀವು ಇದನ್ನ ಆನ್ಲೈನ್ಯಾಗೂ ತರಿಸಬಹುದು. ಇದನ್ನ ಚಂದಾಗ ಕಲಿಸ್ಕೊಂಡು ಸ್ವಲ್ಪ ನೀರ್ ಹಾಕ್ತಾ ನಾವೇನ್ ಮಿಕ್ಸ್ ಮಾಡಿಟ್ಟಿದ್ವಿ ನೋಡ್ರಿ ಅಕ್ಕಿ ಹಿಟ್ಟು, ಅದ್ರಾಗ ಹಾಕಿ ಕಲಿಸ್ಕೊಂಡ್ ತಗೋರಿ. ಈ ರೀತಿ ಸ್ವಲ್ಪನ ಹಾಕ್ರಿ, ಅಂದ್ರೆ ಇದ್ರಾಗ ಗಂಟ್ ಆಗಂಗಿಲ್ಲ. ನೀವು ಒಂದ ಸತಿ ಎಲ್ಲಾ ನೀರ್ ಹಾಕಿದ್ರೆ ಇದ್ರಾಗ ಗಂಟ್ ಆಗೋ ಸಾಧ್ಯತೆ ಇರ್ತೈತಿ.
ನಾನಿಲ್ಲಿ ಇದನ್ನ ಅರ್ಧ ಕೆಜಿ ಪ್ರಮಾಣದಾಗ ತಿಳಿಸೇನಿ. ನೀವು ಇದನ್ನ 1 ಕೆಜಿ ಅಳತಿ ಒಳಗ ತಯಾರಿಸ್ಬೇಕಂದ್ರ ಇದ ಪ್ರಮಾಣ ಡಬಲ್ ಮಾಡ್ಕೋರಿ. ನೋಡ್ರಿ, ಈ ರೀತಿ ನಾನು ಎಲ್ಲಾ ನೀರ್ ಹಾಕಿ ಇದನ್ನ ಕಲಿಸ್ಕೊಂಡ್ ತಗೊಂಡೇನಿ. ಈ ಮಿಕ್ಸ್ಚರ್ ಈ ರೀತಿ ಇರ್ಬೇಕು. ನಾವು ಬಜ್ಜಿ ಅದು ಮಾಡಾಕ್ ಹಿಟ್ ಕಲ್ಸಿರ್ತೇವ್ ನೋಡ್ರಿ, ಅದ ರೀತಿ. ಈಗ ಇಷ್ಟು ತೆಳ್ಳಗಾತು, ಇದರಿಂದ ಹಪ್ಪಳ ಹೆಂಗ್ ಮಾಡೋದಪ್ಪ ಅಂತ ವಿಚಾರ ಮಾಡಕತ್ತಿದ್ರ ಟೆನ್ಷನ್ ತಗೋಬ್ಯಾಡ್ರಿ. ಮುಂದ ಪ್ರೊಸೀಜರ್ ನೋಡ್ತಾ ಹೋಗ್ರಿ, ಅಗದಿ ಪರ್ಫೆಕ್ಟ್ ಐತಿ. ಇದೇ ರೀತಿ ಫಾಲೋ ಮಾಡ್ರಿ. ನೀವು ತಯಾರಿಸಿರೋ ಹಪ್ಪಳ ಅಗದಿ ಬಾಯಾಗ ಕರಗ್ತವು, ಅಷ್ಟು ಪಳ್ಳಾಕ್ಕವು. ಈಗ ನೀವು ಕುಕ್ಕರ್ನಾಗ ಯಾವ ಡಬ್ಬಿ ಇಡ್ತೀರಿ ಅದನ್ನ ತಗೋರಿ. ಒಂದ್ ಸ್ವಲ್ಪ ಎಣ್ಣೆಯಿಂದ ಗ್ರೀಸ್ ಮಾಡ್ಕೊಂಡು ನಾವು ತಯಾರಿಸಿರೋ ಈ ಬ್ಯಾಟರ್ ಅದ್ರಾಗ ಹಾಕ್ರಿ. ಮುಚ್ಚಳ ಮುಚ್ಚಿ ಇದನ್ನ 5 ರಿಂದ 8 ವಿಸಲ್ ಮಾಡ್ಕೊಂಡ್ ತಗೋರಿ. ಬ್ಯಾಟರ್ ಜಾಸ್ತಿ ಇದ್ರ 2 ಡಬ್ಬಿ ಇಡ್ರಿ. ಗಮನ ಇರ್ಲಿ, ಇದನ್ನ ಈ ರೀತಿ ಮುಚ್ಚಿ ಕುಕ್ಕರ್ನಾಗ ಇಡ್ರಿ, ಇಲ್ಲಾಂದ್ರೆ ಇದ್ರಾಗ ನೀರ್ ಹೊಕ್ಕವು. ಕುಕ್ಕರ್ ತಳಕ್ಕ ನೀರ್ ಹಾಕಿ ಈ ಡಬ್ಬಿ ಇಟ್ಟು ಇದನ್ನ 8 ವಿಸಲ್ ಮಾಡಿಸ್ಕೊಂಡ್ ತಗೊಳ್ಳೋಣ. ಕುಕ್ಕರ್ ಆರಿದ್ಮ್ಯಾಗ ಡಬ್ಬಿ ಹೊರಗ್ ತೆಗೆದು ನಿಮ್ಗ ಇಲ್ಲಿ ತೋರ್ಸಾಕತ್ತೇನ್ ನೋಡ್ರಿ. ಪರ್ಫೆಕ್ಟ್ ಬ್ಯಾಟರ್ ಮಸ್ತ್ ಗಟ್ಟಿ ಆಗೈತಿ. ಈ ರೀತಿ ಇದು ಪೂರ್ತಿ ಚಂದಗ ಬೇಯಬೇಕು. ನೋಡ್ರಿ, ಕೈಗೆ ಸ್ವಲ್ಪನೂ ಹತ್ತಾಕತ್ತಿಲ್ಲ. ಈಗ ಚಾಕುನಿಂದ ಅಥವಾ ಸೌಟ್ನಿಂದ ಈ ರೀತಿ ಇದ್ರಾಗಿನ್ ಸ್ವಲ್ಪ ಮಿಕ್ಸ್ಚರ್ ತಗೋರಿ. ಇದನ್ನ ಮಿದ್ದಿ ಇದರಿಂದ ಹಪ್ಪಳ ತಯಾರಿಸೋಣ. ಈ ರೀತಿ ಸ್ವಲ್ಪ ಮಿಕ್ಸ್ಚರ್ ತಗೊಂಡು ಸ್ವಲ್ಪ ಮಿತ್ಕೊಂಡು ಹಪ್ಪಳ ತಯಾರಿಸ್ರಿ. ಅಂದ್ರ ಉಳ್ದಿದ್ ಹಿಟ್ಟು ಬಿಸಿನ ಇರ್ತೈತಿ, ಆರಂಗಿಲ್ಲ, ಹಪ್ಪಳ ಚಲೋ ಬರ್ತವು. ನೋಡ್ರಿ, ಇಲ್ಲಿ ನಾನು ಈ ತರದ ಒಂದು ದಪ್ಪ ಪಾಲಿಥಿನ್ ಕವರ್ ತಗೊಂಡೇನಿ. ಇದಕ್ಕ ಒಳಗಿಂದ ಎಣ್ಣೆ ಸೌರಿ ನಾವು ತಯಾರಿಸಿರೋ ಈ ಹಿಟ್ಟು ಮಿದ್ದಿ ತಗೊಳ್ಳೋಣ. ನಿಮ್ಗ ಪಾಲಿಥಿನ್ ಯೂಸ್ ಮಾಡೋದು ಬೇಡ ಅನ್ಸಿದ್ರ ಕಾಟನ್ ಅರ್ಬಿ ತಗೋರಿ. ಅದನ್ನ ಒಂದ್ ಸ್ವಲ್ಪ ಹಸಿ ಮಾಡ್ಕೊಂಡು ಅದ್ರಾಗ ಹಿಟ್ಟು ಮಿದ್ದಿ ತಗೋರಿ. ಇದು ಬಿಸಿ ಇದ್ದಾಗನ ಈ ರೀತಿ ಮಿದ್ಬೇಕು, ಅಂದ್ರನೇ ಇದು ಚಂದಾಗ ಮಿಕ್ಸ್ ಆಕತಿ. ಈ ರೀತಿ ಇದನ್ನ 1-2 ನಿಮಿಷನಾದ್ರೂ ಚಂದಾಗ ಮಿದ್ದಿ ತಗೋರಿ. ಇದನ್ನ ಈ ರೀತಿ ಮಿದ್ದಿ ತಗೋಲಿಲ್ಲ ಅಂದ್ರ ಹಪ್ಪಳ ಸೀಳೋ ಸಾಧ್ಯತೆ ಇರ್ತೈತಿ. ಅದರಿಂದ ಈ ಸ್ಟೆಪ್ ಬಹಳ ಮುಖ್ಯ ಐತಿ. ಹಿಟ್ಟು ಬಿಸಿ ಇರುವಾಗನ ಇದನ್ನ 1-2 ರಿಂದ 3 ನಿಮಿಷ ಮಿದ್ದಿ ತಗೋರಿ, ಅಂದ್ರೆ ಇದು ಚಂದಗ ಮಿಕ್ಸ್ ಆಕತಿ. ಸೂಪರ್, ನೋಡ್ರಿ, ಹಿಟ್ಟು ರೆಡಿ ಐತಿ. ಇದು ಪರ್ಫೆಕ್ಟ್ ರೆಡಿ ಐತಿ ಅಂತ ಹೆಂಗ್ ತಿಳ್ಕೊಳ್ಳೋದು ಅಂದ್ರ ನೋಡ್ರಿ, ಇದು ಕೈಗೆ ಸ್ವಲ್ಪನೂ ಅಂಟ್ಕೊಳಕತ್ತಿಲ್ಲ, ಈ ರೀತಿ ಇದು ಇರಬೇಕು. ಈಗ ಇದನ್ನ ಮಿತ್ಕೊಂಡು ರೋಲ್ ಮಾಡಿ ಸಣ್ಣ ಉಳ್ಳಿ ಕಟ್ ಮಾಡ್ಕೊಂಡು ತಗೊಳ್ಳೋಣ. ನೀವು ಹಪ್ಪಳ ಯಾವ ಆಕಾರದಾಗ ಅಥವಾ ಯಾವ ಸೈಜ್ನಾಗ ಮಾಡಬೇಕು ಅಂತ ಇದಿರ್ ನೋಡ್ಕೊಂಡು ಉಳ್ಳಿ ಕಟ್ ಮಾಡ್ಕೊಂಡು ತಗೋರಿ. ಈ ರೀತಿ ಇವನ್ನ ತಯಾರಿಸಿ ರೌಂಡ್ ಆಕಾರ ಕೊಟ್ಟು ಒಂದು ಬೌಲ್ನಾಗ ಮುಚ್ಚಿ ಇಡ್ರಿ, ಅಂದ್ರೆ ಇವು ಒಣಗಂಗಿಲ್ಲ. ನೋಡ್ರಿ, ಇಲ್ಲಿ ನಾನು ಎಲ್ಲ ಉಳ್ಳಿ ತಯಾರಿಸಿ ಇಟ್ಟೇನಿ. ಈಗ ಇವನ್ನ ಹೆಂಗ್ ಲಟ್ಸೋದು ಅಂತ ತೋರಿಸ್ತೇನೆ. ಈ ತರದ 2 ಪ್ಲಾಸ್ಟಿಕ್ ಶೀಟ್ ತಗೋರಿ. ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಸೌರಿ ನಾವು ತಯಾರಿಸಿರೋ ಉಳ್ಳಿ ಇದ್ರ ನಡುವೆ ಇಟ್ಟು ಲಟ್ಟಣಿಗೆಯಿಂದ ಲಟ್ಟಿಸ್ರಿ. ನಿಮ್ಗ ಎಷ್ಟು ತೆಳ್ಳಗ ಬೇಕು ಅಷ್ಟು ತೆಳ್ಳಗ ಈ ಹಪ್ಪಳ ನೀವು ತಯಾರಿಸಬಹುದು. ನಿಮ್ ಕಡೆ ಪಾಪಡ್ ಪ್ರೆಸರ್ ಅಥವಾ ಪೂರಿ ಮೇಕರ್ ಇದ್ರ ಅದರಿಂದನ ಹಪ್ಪಳ ತಯಾರಿಸ್ರಿ. ಆದ್ರ ಇಷ್ಟು ತೆಳ್ಳಗ ಆಗಂಗಿಲ್ಲ, ಅದ್ರಾಗ ಒಂದ್ ಸ್ವಲ್ಪ ದಪ್ಪ ಹಪ್ಪಳ ಬರ್ತವು. ಆದ್ರೆ ಈ ಮೆಥಡ್ನಾಗ ನಮ್ಗ ಎಷ್ಟು ಬೇಕು ಅಷ್ಟು ತೆಳ್ಳಗ ಹಪ್ಪಳ ತಯಾರಿಸಬಹುದು. ಸೂಪರ್, ನೋಡ್ರಿ, ಹಪ್ಪಳ ರೆಡಿ ಐತಿ. ಎಷ್ಟು ತೆಳ್ಳಗ ಬಂದೈತಿ ಇದನ್ನ ನಿಮ್ಗ ತೆಗೆದು ತೋರಿಸ್ತೇನೆ ನೋಡ್ರಿ. ಇದ್ರ ಥಿಕ್ನೆಸ್ ನಿಮ್ಗ ಇಲ್ಲಿ ಗೊತ್ತಾಗಕತ್ತೈತೆ ಅನ್ಕೊಂತೀನಿ. ನನ್ ಬೆರಳು ಕಾಣ್ತಿರ್ಬಹುದು ನಿಮ್ಗ. ಸೊ ಈ ರೀತಿ ಹಪ್ಪಳ ತಯಾರಿಸಿ ಇವನ್ನ ನೀವು ನೆಳ್ಳಾಗನು ಒಣಗಿಸ್ಬಹುದು. ಡೈರೆಕ್ಟ್ ಆಗಿ ಬಿಸಿಲಾಗ ಹಾಕೋ ಅವಶ್ಯಕತೆ ಇಲ್ಲ. ಸೊ ಮನಿ ಒಳಗ ಬಿಸಿಲು ಬರಂಗಿಲ್ಲ ಅನ್ನೋರು ಅಥವಾ ಅಪಾರ್ಟ್ಮೆಂಟ್ನಾಗ ಇರೋರು ಈ ಹಪ್ಪಳ ತಯಾರಿಸ್ಕೊಂಡು ತಿನ್ಬಹುದು. ಇವನ್ನ ಬಿಸಿಲಾಗ ಒಣಗಿಸ್ಬೇಕಂತಿಲ್ಲ. ನೋಡ್ರಿ, ಇವನ್ನ ಈ ರೀತಿ ಒಂದು ಅರ್ಬಿ ಮ್ಯಾಗ ಒಣಗಾಕ್ ಹಾಕ್ರಿ. ಈಗ ಇವನ್ನ ಪರ್ಫೆಕ್ಟ್ ಆಗಿ ರೌಂಡ್ ಆಕಾರದಾಗ ತಯಾರಿಸ್ಬೇಕಂದ್ರ ಸೇಮ್ ಇದೇ ರೀತಿ ಲಟ್ಟಿಸಿ. ನಮ್ಮ ಮನ್ಯಾಗ ಈ ತರದ ಮುಚ್ಚಳ ಇರ್ತೈತಿ, ಇದರಿಂದ ಇದಕ್ಕ ರೌಂಡ್ ಆಕಾರ ಕೊಡ್ರಿ. ಕಟ್ ಮಾಡಿ ಉಳಿದಿರೋ ಈ ಹಿಟ್ಟು ಮತ್ತ ಮಿದ್ದಿ ಹಪ್ಪಳ ತಯಾರಿಸಬಹುದು. ಸೊ ನಿಮ್ಗೆ ಟೈಮ್ ಐತಂದ್ರ ಈ ಮೆಥಡ್ ಫಾಲೋ ಮಾಡಿ ನೀವು ಪರ್ಫೆಕ್ಟ್ ರೌಂಡ್ ಆಕಾರದಾಗ ಹಪ್ಪಳ ತಯಾರಿಸ್ಕೋಬಹುದು. ಸೂಪರ್, ನೋಡ್ರಿ, ಪರ್ಫೆಕ್ಟ್ ರೌಂಡ್ ಆಕಾರದಾಗ ಹಪ್ಪಳ ರೆಡಿ ಐತಿ. ಈ ರೀತಿ ಇದನ್ನ ತಯಾರಿಸಬಹುದು. ಸೊ ನಿಮ್ಗೆ ಹಪ್ಪಳ ನೀಟ್ ಕಾಣಬೇಕು, ಮಾರ್ಕೆಟ್ನಾಗ ಸಿಗ್ತೈತಲ್ಲ ಅದೇ ರೀತಿ ಬರಬೇಕು ಅಂದ್ರ ಈ ರೀತಿ ಇದನ್ನ ರೌಂಡ್ ಆಕಾರದಾಗ ಕಟ್ ಮಾಡಿ ತಗೋರಿ. ಈ ರೀತಿ ಇವನ್ನ ತೆಗೆದು ಕೈನಿಂದನ ಹಾಕಬಹುದು ಅಥವಾ ಪ್ಲಾಸ್ಟಿಕ್ನ ನೋಡ್ರಿ ಈ ರೀತಿ ಜಸ್ಟ್ ಅರ್ಬಿ ಮ್ಯಾಗ ಹೊಳಸಿ ನಿಧಾನಕ್ಕ ತೆಗೀರಿ. ಇವನ್ನ ತಯಾರಿಸಿದ ತಕ್ಷಣ ಬಿಸಿಲಾಗ ಒಣಗಿಸಬಾರ್ದು, ನೆರಳಾಗ ಒಣಗಿಸಿ ಆಮ್ಯಾಗ ನೀವು ಸ್ಟೋರ್ ಮಾಡ್ತೀರಿ ನೋಡ್ರಿ, ಆಗ ಒಂದ್ ಅರ್ಧ ಗಂಟೆ ಬಿಸಿಲಾಗ ಚಂದಗ ಒಣಗಿಸಿ ಆರಿದ್ಮ್ಯಾಗ ಒಂದ್ ಏರ್ ಟೈಟ್ ಕಂಟೈನರ್ ಒಳಗ ಸ್ಟೋರ್ ಮಾಡಿಡ್ರಿ. ಇವು ವರ್ಷಾನ್ಗಟ್ಲೆ ಏನೂ ಆಗಂಗಿಲ್ಲ. ನೋಡ್ರಿ, ಇಲ್ಲಿ ನಾನು ಒಂದ್ ಅರ್ಧದಷ್ಟು ಹಪ್ಪಳ ತಯಾರಿಸಿ ತಗೊಂಡೇನಿ. ಒಂದು ಹಪ್ಪಳ ಸ್ವಲ್ಪನೂ ಸಿಳಿಲ್ಲ ಅಥವಾ ಮುರಿದಿಲ್ಲ. ಈ ರೀತಿ ಇವು ಪರ್ಫೆಕ್ಟ್ ಆಗಿ ತಯಾರಾಕವು.
ಯಾಕಂದ್ರೆ ನಾವು ಹಿಟ್ಟು ಚಂದಾಗ ಮೆದ್ದಿ ತಗೊಂಡಿವಿ. ನಾವು ತಗೊಂಡಿರೋ ಅಳತಿ ಒಳಗ ಅಂದ್ರ ಅರ್ಧ ಕೆಜಿ ಅಕ್ಕಿ ಹಿಟ್ನ್ಯಾಗ ಈ ರೀತಿ ಮೀಡಿಯಂ ಸೈಜಿನ 190ರಿಂದ 200 ಹಪ್ಪಳ ಹಾಕವು. ಈಗ ಬರ್ರಿ ಇವನ್ನ ಕರೆದು ನೋಡೋಣ. ಇವನ್ನ ಕರಿಯಾಕ ಈ ರೀತಿ 2 ಜಾರಿ ಸೌಟ್ ತಗೋರಿ, ಯಾಕಂದ್ರೆ ಇದನ್ನ ಒಂದ್ ಸ್ವಲ್ಪ ಹೀಚಿದ್ರೆ ಇದು ಮಸ್ತ್ ಅಳ್ಕೊಂತೈತಿ. ಪರ್ಫೆಕ್ಟ್ ನೋಡ್ರಿ, ಎಷ್ಟು ಚಂದ ಅಳ್ಕೊಂತು. ಹಪ್ಪಳ ಎಣ್ಣೆ ಒಳಗ ಹಾಕ್ಬೇಕಾದ್ರ ಎಷ್ಟು ಸಣ್ಣದಿರ್ತೈತಿ, ಕರಿದ ತಕ್ಷಣ ಆಲ್ಮೋಸ್ಟ್ 5 ಪಟ್ನಷ್ಟು ಅಳ್ಕೊಂತೈತಿ. ಇವನ್ನ ಕರಿಯಾಕ ಬಾಳ್ಗಿನ ಸಾಲಂಗಿಲ್ಲ, ಅಷ್ಟು ದೊಡ್ಡವಾಕವು. ಈ ಹಪ್ಪಳ ಕರಿಬೇಕಾದ್ರ ಹಂಗ ಕರಿತನ ಇರ್ಬೇಕು ಅನಸ್ತೈತಿ, ಒಂಥರ ಜಾದು ಆಕತಿ. ಹಪ್ಪಳ ಎಷ್ಟು ಸಣ್ಣದಿರ್ತೈತಿ, ಎಣ್ಣೆಗ್ ಹಾಕೋದ ತಡ ಮಸ್ತ್ ಅಳ್ಕೊಂತೈತಿ. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಬಹಳ ಟ್ರಿಕಿ ಅನ್ಸೋ ಅಥವಾ ಬಹಳ ಕಷ್ಟ ಅನ್ಸೋ ಖಿಚಿಯಾ ಪಾಪಡ್ ಕುಕ್ಕರ್ನ್ಯಾಗನ ತಯಾರಿಸಬಹುದು. ಇದಕ್ಕೆ ನಾವು ಹಿಟ್ಟು ಕುದಿಸ್ಬೇಕಂತಿಲ್ಲ, ಉಗಿ ಮ್ಯಾಗ ಬೇಯಿಸ್ಬೇಕಂತಿಲ್ಲ. ಸಿಂಪಲ್ ಆಗಿ ಕುಕ್ಕರ್ನಾಗ ಬ್ಯಾಟರ್ ಹಾಕಿ ವಿಸಲ್ ಮಾಡ್ಕೊಂಡು ತಗೊಂಡ್ರ ಆತು. ನೀವು ಈ ರೀತಿ ಒಳಗ 1 kg ಅಷ್ಟ ಅಲ್ಲ ರೀ, 10 kg ಅಷ್ಟು ಹಪ್ಪಳನು ಆರಾಮಾಗಿ ತಯಾರಿಸಬಹುದು. ನೋಡ್ರಿ ಇಲ್ಲಿ ಸೈಜ್ ಡಿಫ್ರೆನ್ಸ್ ನೋಡ್ರಿ. ಹಪ್ಪಳ ಕರಿಯೋಕ್ಕಿಂತ ಮುಂಚೆ ಎಷ್ಟು ಸಣ್ಣ ಆಕಾರದಾಗ ಇತ್ತು, ಕರದ್ ಮ್ಯಾಗ ನೋಡ್ರಿ ಎಷ್ಟು ದೊಡ್ಡದಾಗೈತಿ. ಇವನ್ನ ಮುರಿದು ತೋರಿಸ್ತೇನಿ, ಆವಾಜ್ ಕೇಳ್ರಿ. ಈ ಆವಾಜ್ ಕೇಳಿದ್ರನ ನಿಮ್ಗ ಇಲ್ಲಿ ಅಂದಾಜ್ ಆಗ್ತಿರ್ಬಹುದು ಇವು ಎಷ್ಟು ಹಗುರ ಪಳ್ಳಾಗ್ಯವಂತ. ಈ ರೀತಿ ಹಪ್ಪಳ ತಯಾರಿಸಿ ನೀವು ಮಸಾಲ ಪಾಪಡ್ನು ಮಾಡ್ಕೊಂಡು ತಿನ್ಬಹುದು. ಹಪ್ಪಳದ ಮ್ಯಾಗ ಸಣ್ಣಕ ಹೆಚ್ಚಿರೋ ಉಳ್ಳಾಗಡ್ಡಿ, ಟೊಮ್ಯಾಟೊ, ಕೊತ್ತಂಬರಿ, ಒಂದ್ ಸ್ವಲ್ಪ ಚಾಟ್ ಮಸಾಲ ಉದುರಿಸಿ ಚಿಕ್ಕ ಪುಟ್ಟ ಹಸಿವಾದಾಗ ಮಾಡ್ಕೊಂಡು ತಿನ್ಬಹುದು. ಹುಡುಗರ್ಗಂತೂ ಇದು ಬಹಳ ಸೇರ್ತೈತಿ. ಸೊ ನೀವು ಈ ಬ್ಯಾಸ್ಗಿ ಒಳಗ ಈ ರೀತಿ ಅಕ್ಕಿ ಹಪ್ಪಳ ಮಾಡ್ಕೊಂಡು ತಿನ್ರಿ. ಹೆಂಗ್ ಬಂದು ಅಂತ ಕಮೆಂಟ್ನ್ಯಾಗ ತಿಳಿಸ್ರಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಚಲೋ ಅನ್ಸಿದ್ರ, ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರ ಲೈಕ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಹಂಗ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಕ್ರಿಸ್ಪಿ ಕ್ರಂಚಿ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.